ಆಸ್ಪತ್ರೆಗೆ ನನ್ನ ಪಾದಾಭಿನ ಅರ್ಪಿಸ್ತಾ ಇಲ್ಲಿ ಬಂದಂಥ ಸದಾಗಿರಿ ಮಹಾರಾಜ ಸ್ವಾಮಿಗಳಿಗೆ ನನ್ನ ಕೃತಜ್ಞತೆ ಅರ್ಪಿಸ್ತಾ ಇಲ್ಲಿ ಬಂದ ಎಲ್ಲ ಮಾಸ್ಟರ್ಗಳು ನನಗೆ ಧನ್ಯವಾದಗಳು ಅರ್ಪಿಸ್ತಾ ಹಾಗೂ ಪ್ರತ್ಯೇಕವಾಗಿ ಈ ಊರಿನ ಎಲ್ಲ ಧ್ಯಾನ ದೇವರುಗಳಿಗೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ರೋಗ ದುಃಖ ಆಸೆ ಅಸೂಯೆ ಅಹಂಕಾರ ಇವೆಲ್ಲ ಇರೋ ಕಾರಣ ಏನೆಂಬುದು ಒಂದೇ ಒಂದು ಇದು ಮನಸ್ಸು ಇವಾಗ ಎಲ್ಲಿರ್ತತೆ ನೋಡೋದಕ್ಕೆ ಎಲ್ಲೇ ಹೋಗ್ತತೆ ಇನ್ನೂರು ವರ್ಷದ ಇಡೀ ಒಂದು ಸೂರ್ಯನಕ್ಕಿಂತ ಫಾಸ್ಟ್ ಬೆಳಕಿಂತ ಶಬ್ದಕ್ಕಿಂತ ವೇಗವಾಗಿ ಚಲಿಸೋದಂದ್ರೆ ಈ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಸಾಮಾನ್ಯ ಅಲ್ಲ, ಅಷ್ಟು ಸಾಮಾನ್ಯವಾಗಿ ಯಾರ ಕೈಲಿ ಆಗಂಗಿಲ್ಲ ಅದಕ್ಕೆ ಒಂದೇ ಒಂದು ಧ್ಯಾನ ಒಂದಿದ್ರೆ ಆ ಮನಸ್ಸನ್ನ ನಿಧಾನಕ್ಕೆ ಕಂಟ್ರೋಲ್ ಮಾಡಿ ನಾವು ಏನು ಮಾಡ್ತಿದೀವಿ, ನಮ್ಮಿಂದ ಇನ್ನೊಬ್ರಿಗೆ ಏನು ತಪ್ಪಾಗ್ತದೆ, ನಾವು ಯಾವ ರೀತಿ ಸಮಾಜದಲ್ಲಿದ್ದೀವಿ, ದುಃಖ ನಷ್ಟ ಸುಖ ಅಹಂಕಾರ ಇವಕ್ಕೆಲ್ಲ ಏನು ಕಾರಣ ಇದೆಲ್ಲ ಅರ್ಥ ಆಗ್ತದೆ ಮಾತ್ರ ಯಾವಾಗ ಮನಸ್ಸಿನ ಕಂಟ್ರೋಲ್ ಇದ್ದಾಗ ಮಾತ್ರ. ಯಾವಾಗಲೂ ನಾವು ಕೂಡ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ರಿ, ಇದ್ದಾಗ ಮಾತಾಡಿದ್ರೆ ಏನು ಮಾತಾಡೋ ಅನಾಹುಕ ಕಾರಣ ಆಗ್ತದೆ. ಅದೇ ಪ್ರಶಾಂತವಾಗಿದ್ದಾಗ ಒಳ್ಳೆ ನಿರ್ಣಯಗಳು ತಾಂತೀವಿ. ಅದಕ್ಕೆ ಎಲ್ಲ ಕಾರಣ ಏನಂದ್ರೆ ಧ್ಯಾನ ಇದೊಂದೇ ಇದ್ರೆ ಮನುಷ್ಯನ ಜೀವನ ಎಲ್ಲ ಪರಿವರ್ತನೆ ಆಗ ಒಂದು ರಾಮಬಾಣ ಇದ್ದಂಗೆ ಮತ್ತೆ. ಅದಕ್ಕೆ ಆ ಮನಸ್ಸನ್ನ ಹತೋಟಿಯಲ್ಲಿ ಧ್ಯಾನ ಮಾಡ್ರಿ ಅಂತ ಹೇಳ್ತೀವಿ, ಅದೇನು ಸುಲಭ ಆಗಲಿ, ಆದರೆ ಅದನ್ನ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ಬದಲಾವಣೆ ತಂದ್ಕೊಂಡ್ರೆ ಮಾತ್ರ ಆ ಧ್ಯಾನ ನಮಗೆ ಫಲ ಕೊಡ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಯಾರೋ ಹೇಳ್ತಾರ ಏನೋ ಮಾಡ್ತಾರ ಅಂದ್ರೆ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ಬದಲಾವಣೆ ಕಂಪಲ್ಸರಿ, ಮಾತಿನಲ್ಲಿ, ನೋಟದಲ್ಲಿ, ನಾವು ಕಾರ್ಯದಲ್ಲಿ ತ್ರಿಕರಣ ಶುದ್ಧಿ, ಮನಸ್ಸ ವಾಚ ಕರ್ಮೇಣ ನಾವು ಏನು ಮಾತಾಡ್ತಿರ್ತೀವೋ ಅದನ್ನೇ ನಮ್ಮ ಕಾರ್ಯದಲ್ಲಿ ಪ್ರತಿನಿತ್ಯ ಅಳವಡಿಸ್ಕೊಂಬಕ್ಕೆ ಪ್ರಯತ್ನ ಮಾಡಬೇಕು. ಆದಷ್ಟು ನಾವು ಒಂದೇ ಸರಿ ಎಲ್ಲ ಮಾಡ್ಕೊಂಬೋದಾಗೋದಿಲ್ಲ, ಒಂದೊಂದು ನಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡ್ಕೊಂತ ಒಂದೊಂದು ಮೆಟ್ಲು ಧ್ಯಾನದ ಮೆಟ್ಲು ಏರ್ಕೊಂತ ನಮ್ಮ ಜೀವನವನ್ನು ಅದ್ಭುತವಾಗಿ ಇಟ್ಕೋಬೇಕು, ಆನಂದವಾಗಿ ಮಾಡ್ಕೋಬೇಕಂತಂದು ನಾನು ಎಲ್ಲರಲ್ಲಿ ಸವಿನಯವಾಗಿ ಕೇಳ್ಕೊಳ್ತೀನಿ. ನಾನು ಪ್ರತಿ ದಿವಸ 2-3 ತಾಸು ಧ್ಯಾನ ಮಾಡ್ತೀನಿ. ನಾನು ಮಲ್ಕೊಂಬೋದು 4 ಗಂಟೆ ರಾತ್ರಿ ಮಲ್ಕೊಂಬೋದು ಅಷ್ಟೇ, ಪ್ರತಿ ದಿವಸ ಅಷ್ಟೇ 4 ತಾಸೇ ನಾನು ಮಲ್ಕೊಂಬೋದು. ದಯವಿಟ್ಟು ಎಲ್ಲರೂ ಧ್ಯಾನ ಮಾಡ್ರಿ, ಆನಂದವಾಗಿರಿ. ಅಸೂಯೆ ಅಹಂಕಾರ ದ್ವೇಷ ಎಂಬುದೆಲ್ಲ ಕಡೆಗಿಟ್ಟು ಎಲ್ಲರಲ್ಲಿ ಪ್ರೀತಿ ಮಮಕಾರ ಅಂಥದ್ದು ಬೆಳೆಸ್ಕೊಂಬಂದು ಅಂತೇಳಿ ನಿಮ್ಮೆಲ್ಲರಿಗೂ ಕೇಳ್ತಾ ಈ 2 ಮಾತುಗಳು ಅವಕಾಶ ಕೊಟ್ಟಿದ್ದೀನಿ. ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಹೇಮಾವತಿ. ನಾವು ಹಿರಿಯಾಳಿಂದ ಬಂದಿದ್ದೀವಿ. ನಾವು ಧ್ಯಾನ ಮಾಡೋಕೆ 2 ವರ್ಷ ಆಯಿತು. ನಮ್ಮ ಗುರುಗಳಾದ ಸುಭಾಷ್ ಪತ್ರಿಜಿ ಸರ್ಗೂ ಸ್ವರ್ಣಮಾಲಾ ಮೇಡಮ್ನವ್ರಿಗೂ ತುಂಬ ಹೃದಯದ ವಂದನೆಗಳು. ನಿಮಗೂ ಪಾದಾಭಿವಂದನೆಗಳು. ನಾವು ಧ್ಯಾನ ಮಾಡೋದಕ್ಕೆ ನಮ್ಮ ದಯ ಇದ್ದಲ್ಲಿಗೆ ನೀವು ಬಂದಿದ್ದೀರಾ. ಇಲ್ಲಿ ಫಸ್ಟ್ ಧ್ಯಾನ ಇಟ್ಟಾಗ ಅನಿಲಾ ಮೇಡಮ್ ಕೇಳಿದರು, ಯಾರಾದರೂ ಒಬ್ಬರು ಧ್ಯಾನ ಮಾಡೋರು ಬರ್ತಾರೆ ನಮ್ಮ ಮಾಸ್ಟರ್ಗಳು, ನಾವು ಧ್ಯಾನ ಇಟ್ಕೊಂಡಿವಿ ನಮ್ಮ ಮನೆಯಲ್ಲಿ ಅಂತ ಕೇಳಿದರು. ನಾವು ಬಂದು ಹೇಳಿದರೆ ಯಾರು ಕಿವಾಗ ಹಾಕೋಣಲ್ಲ. ಅದೇನಂತಾರಲ್ಲ, ಗುರುಗಳು ಹೇಳಿದ್ರೆ ಶಿಷ್ಯರು ಬುದ್ಧಿವಂತರಾಗೋದು, ನಾವು ಹೇಳಿದ್ರೆ ಕೇಳಲ್ಲ, ಯಾರಾದರೂ ಅನುಭವಸ್ಥರು ಮಾಸ್ಟರ್ಗಳು ಬರ್ತಾರಕ್ಕ ಅಂತ ಹೇಳಿ ಮಂಜುನಾಥ್ ಸಾರ್ಗೆ ಹೇಳಿದ್ವಿ. ಅವ್ರು ದಿನ ಒಬ್ಬರು ಮಾಸ್ಟರ್ನ ಕರೆಸಿದ್ರು. ಧ್ಯಾನ 1 ವರ್ಷದವರೆಗೂ ಆಯಿತು. ಅವರು ಬರೀ 41 ದಿನ ಇಟ್ಕೊಂತೀನಿ ಅಂದರು. ಈಗ 1 ವರ್ಷ ಆಯಿತು, ಇನ್ನು ಮುಂದುವರ್ಸ್ಕೊಂತ ಹೋಗ್ತಾರ. ನಾನು ಧ್ಯಾನಕ್ಕೆ ಬಂದು ಹೇಳೋದಿಷ್ಟೇ, ಆಗಿನ ಗಾದೆ ಊಟ ಬಲ್ಲವನಿಗೆ ರೋಗವಿಲ್ಲ, ಈಗಿನ ಗಾದೆ ರೋಗ ಬಲ್ಲವನಿಗೆ ಧ್ಯಾನ ಬಲ್ಲವನಿಗೆ ರೋಗವಿಲ್ಲ. ಈಗ ಬಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಧ್ಯಾನ ಮಾಡ್ತಾ ಇರ್ತೀನಿ ಮನೆಯಲ್ಲಿ. ಜೀವನದಲ್ಲಿ ಈಗ ದಿನ ಬೆಳಗ್ಗೆದ್ರು ಟೀ ಕಾಫಿ ಟಿಫನ್ ಊಟ ಹೆಂಗೆ ಅಳವಡಿಸ್ಕೊಂಡಿವೋ ದಿನ 1 ಗಂಟೆ ಧ್ಯಾನ ಅಳವಡಿಸ್ಕೊಳ್ರಿ ಎಲ್ಲರೂ. ಆಮೇಲೆ ಎಲ್ರಿಗೂ ಧ್ಯಾನ ಪಿರಮಿಡ್ಗೆ ಹೋಗಿ ಮಾಡೋಕ್ಕಾಗಲಿದ್ರು ಮನೆಗೆ 1 ಗಂಟೆ ಧ್ಯಾನ ಮಾಡಿರಿ. ನಿಮ್ಮ ಜೀವನದಲ್ಲಿ ಚೇಂಜ್ ಆಗುತ್ತೆ. ಆರೋಗ್ಯ ಸಮಸ್ಯೆ ಒಂದೇ ಅಲ್ಲ, ಬುದ್ಧಿಯಲ್ಲಿ ಕೂಡ ಪರಿವರ್ತನೆ ಆಗುತ್ತೆ. ಯಾರ ಹತ್ರ ಹೆಂಗೆ ಮಾತಾಡಬೇಕು, ಮಾತು ಜಾಸ್ತಿ ಆಡಬಾರ್ದು, ಹೆಚ್ಚು ಕಮ್ಮಿ ಮಾತಾಡಿ ಬೇರೊಬ್ಬರಿಗೆ ಮನಸ್ಸು ನೋವು ಮಾಡಬಾರ್ದು. ನಮಗೆ ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡಬೇಕು, ಬೇರೊಬ್ಬರಿಗೆ ನೋವು ಮಾಡೋದಕ್ಕಿಂತ ಮೌನವಾಗಿರೋದು ಭಾಳ ಅತ್ಯುತ್ತಮ. ಧ್ಯಾನದಲ್ಲಿ ಬಂದು ಕಲ್ತಿರೋದು ಅದನ್ನ. ಆಮೇಲೆ ಪುರಾಣ ಪ್ರವಚನಕ್ಕೆ ಹೋಗ್ತಿದ್ವಿ, ಅವಾಗೆಲ್ಲ ಯಾರು ಗುರುಗಳು ಹೇಳಿದ್ದು ಅರ್ಥ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಅರ್ಥ ಆಗುತ್ತೆ. ಓಹೋ, ಪುರಾಣ ಪುಣ್ಯ ಕಥೆಗಳು ಅರ್ಥ ಆಗೋದು ಅಜ್ಞಾನದಲ್ಲಿದ್ದಾಗ ಅರ್ಥ ಆಗೋದಿಲ್ಲ. ಧ್ಯಾನಕ್ಕೆ ಬಂದು ಜ್ಞಾನ ಕಲ್ತ್ಕೊಂಡಿದೀವಲ್ಲ, ಈಗ ಅರ್ಥ ಆಗುತ್ತೆ ಅನಿಸುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಧ್ಯಾನ ಮಾಡ್ರಿ, 1 ದಿನದ್ದಲ್ಲ. ಧ್ಯಾನ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ತಾಯಿಗಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಧ್ಯಾನದಲ್ಲಿ ಕುಂತ್ರೆ ತಾಯಿ ಮಡಲಲ್ಲಿ ತಲೆ ಇಟ್ಟಂಗಿರ್ಬೇಕು. ಅದು ಅಳವಡಿಸ್ಕೊಂಡ್ರೆ ತಾಯಿನ ಯಾರು ಬಿಟ್ಕೊಡಲ್ಲ. ಅದರಂಗೆ ಧ್ಯಾನ ಮಾಡ್ರಿ. ಇಷ್ಟು ಹೇಳಿ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಶಶಿಕಲಾ. ನಾನಿವಾಗ ಧ್ಯಾನ ಮಾಡೋಕೆ ನಿಂತ್ಕೊಂಡು ಒಂದು 4 ತಿಂಗಳು 5 ತಿಂಗಳು ಆಗ್ಬೋದು. ಧ್ಯಾನಕ್ಕೆ ಎದಕ್ಕೆ ಬಂದೆ ಅಂದರೆ
ನಮ್ಮನೆ ಭಾಳ ಕಿರಿಕಿರಿ ಇತ್ತು, ಸ್ವಲ್ಪ ಮೈಕು ಭಾಳ ಕಿರಿಕಿರಿ ಇತ್ತು ಮನೇಲಿ. ಅದಕ್ಕೋಸ್ಕರ ಮನೆಗೆ ಅನ್ಕೊಂತಿದ್ವಿ ಎದಕ್ಕೆ ಹಿಂಗ ಅಂತ. ನಮಗೊಬ್ರು ಹೇಳಿದ್ರು ಇಲ್ಲೇ ಸ್ವಾಮಿಯರು, ಬಾಮ ಹಿಂಗೆ ಮನೇಲಿ ಕ್ಲಾಸ್ ಇಟ್ಟಾರ ಮಾಡುವಂತೆ ನಿಮ್ಮ ಸಮಸ್ಯೆ ಕೂಡ ಹೋಗ್ತದೆ ಅಂತ ಹೇಳಿದ್ರು. ನಾನು ಮದುವೆ ಆಗಿಲ್ಲ ಅಂತ ಭಾಳ ಕೊರಗ್ತಿದ್ದೆ. ಬಂದು ನೋಡಿ ಹೋಗ್ತಿದ್ರು, ಆದರೂ ಒಪ್ಕೊಂತಿದ್ದಿಲ್ಲ. ಕೊರಗ್ತಿರಿದ್ರೆ ಹೇಳಿದ್ರು, ಬಾಮ ನಿಂದು ಕೂಡ ಸಮಸ್ಯೆ ತಿರುಗ್ತತೆ, ಬಂದು ಧ್ಯಾನ ಮಾಡು ಅಂತ. ಆದ್ರೆ ಅವರು 3 ದಿನ ಅದೇ ರೀತಿ ಹೇಳಿದ್ರು, ಆದ್ರೂ ನಾನು ಮೈಗೆ ಹಚ್ಕೊಂಡಿಲ್ಲ. ಆಮೇಲೆ ಬಂದೆ, ಒಂದೇ ದಿನ ಬಂದಿನಿ ನನ್ನ ಕ್ಲಾಸಿಗೆ ಅಷ್ಟೇ. ಒಂದು ದಿನ ಬಂದಿದ್ರೆ ಅವಾಗ ನನಗೆ ಮಾಡಬೇಕು ಅನಿಸ್ತಿತ್ತು. ಅವಾಗ ನಮ್ಮನೆ ಕೂಡ ಸ್ವಲ್ಪ ಕಿರಿಕಿರಿ ಕಡಿಮೆ ಆಯಿತು. ಬಂದು ನಾನು ಮಾಡಿದೆ, 41 ದಿನ ಮಾಡಿದೆ. 41 ದಿನ ಒಳಗೆ ನನಗೆ ಸಂಬಂಧ ಬಂತು. ಬಂದು ಒಪ್ಕೊಂಡು ಹೋಗಿ ಅದೇ ತಿಂಗಳಲ್ಲೇ ನನಗೆ ಮದುವೆ ಆಯ್ತು. ಮನಸ್ಸಿಟ್ಟು ಮಾಡಿದ್ರೆ ಎಲ್ಲ ಐತೆ ಧ್ಯಾನದಾಗ. ಏನಂದ್ರೆ ನಮ್ಮ ಮನಸ್ಸನ್ನ ನಾವು ನಿಲ್ಕಡಾಗಿ ಇಟ್ಕೊಂಡು ಮಾಡಬೇಕು. ಈಗಾದ್ರೂ ಕೂಡ ನನಗೆ ಬರಕ್ಕೆ ಆಗಲ್ಲ, ಆದ್ರೂ ನಾನು ಮನೇಲಿ ಮಾಡ್ತೀನಿ. ಒಂದು ಅರ್ಧ ತಾಸಾದ್ರೂ ನಾನು ಮಾಡ್ತೀನಿ. ಆದ್ರೆ ಎಲ್ಲರಿಗೂ ಹೇಳ್ತಿದ್ದೀನಿ, ನಿಮ್ಮ ಯಜಮಾನ್ರಿಗೆ ಹೇಳಿ ಮಧ್ಯಾಹ್ನ ಮಾಡ್ತಾರ ಅವರು. ಸರಿ ಜೋರೇ ಚಪ್ಪಾಳೆ ಆ ಸಾರಿ ಪತ್ರಿ ಸರ್ ಅವರಿಗೆ, ಮಾಸ್ಟರ್ ಎಲ್ಲರಿಗೆ ಧನ್ಯವಾದ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಅಸಲು ನೆಡಕ್ಕೂ ಬರ್ತಿದ್ದಿಲ್ಲ. ಈಗ ಧ್ಯಾನ ಮಾಡ್ತಾ ಇರೋಕ್ಕೋಸ್ಕರ ಆರಾಮ. ಈಗ ಗುಂಡೆ ಟ್ಯಾಬ್ಲೆಟ್ಸ್ ಕೂಡ ತಿಂತಾ ಇಲ್ಲ, ಅಸಲು ಬಿಟ್ಬಿಟ್ಟಿದ್ದೀನಿ. ಆರಾಮಾಗಿದ್ದೀನಿ. ಈಗ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ಧ್ಯಾನ ಮಾಡಂತ ಹೇಳ್ತಾ ಇದ್ದೀನಿ. ಪಿರಮಿಡ್ ಕೂಡ ಕಟ್ಸ್ಬೇಕಂತೇಳಿ ನಾನು ಅನ್ಕೊಂಡಿದ್ದೀನಿ. ಮಂಜುನಾಥ ಸರ್ ದೂರ ಆಗ್ತಾ ಅಂತ ಹೇಳ್ತಾ ಇದ್ದೀನಿ. ಹೊಲದಲ್ಲಿ ಬಸವನ ಗುಡಿ ಹತ್ರ ಪಿರಮಿಡ್ ಕಟ್ಸ್ಬೇಕಂತ ನಮ್ಮ ಹೊಲ ಇದೆ, ಅಲ್ಲಿ ಕಟ್ಸೋಣ ಅಂತ ಇದ್ದೀನಿ. ದೂರ ಆಗ್ತದೆ ಅಂತೇಳಿ ಮಂಜುನಾಥ ಸರ್ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ನಮ್ಮ ಆಶೀರ್ವಾದ, ಅಪ್ಪರ ಆಶೀರ್ವಾದ ಇದ್ರೆ ನಮ್ಮ ಮನೆಯಲ್ಲಿ ಬಂದು ಪೂಜೆ ಮಾಡೋಣ ಅಂತೇಳಿ ಅನಿಸಿದೆ. ಅವರ ಆಶೀರ್ವಾದ ಇದೆ. ಧನ್ಯವಾದಗಳು ಸರ್. ನಮಸ್ಕಾರ. ಇಲ್ಲಿ ಬಂದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರ. ಧ್ಯಾನ ಅನ್ನುವಂತ ಒಂದು ಪದ ಏನಿದೆ, ಅದು ಸಂಪೂರ್ಣವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಆತ್ಮಕ್ಕೂ ಸ್ಥೈರ್ಯ, ಧೈರ್ಯ ಎಲ್ಲವನ್ನು ತಂದುಕೊಡುವಂತ ಒಂದು ಶಕ್ತಿಯುತವಾಗಿರುವಂತ ಕೇಂದ್ರ ಬಿಂದು. ಇದನ್ನ ನಾವು ಧ್ಯಾನ ಅನ್ನುವಂಥದ್ದು ನಾವು ಈ ಮನುಷ್ಯ ಪ್ರತಿಯೊಂದಲ್ಲಿನೂ ನಾವು ದಣ್ಕೊಂತೀವಿ, ಹೆಂಗಿದ್ರೂ ದಣ್ಕೊಂಡಿರ್ತೀವಿ. ಅದನ್ನ ಧ್ಯಾನದಿಂದ ನಾವು ನಿರಾಳ ಮಾಡ್ಕೋಬೇಕಾಯ್ತು. ಧ್ಯಾನದಿಂದ ನಿರಾಳತೆ ಮಾಡಿಕೊಂಡಾಗ ಪ್ರತಿಯೊಬ್ಬರಿಗೂ ಮುಂದಿನ ಒಂದು ಯಾವ ರೀತಿ ನಡೆಯಬೇಕು, ಯಾವ ರೀತಿ ನಾವು ಇರಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ತನಗೆ ತಾನೇ ಅರಿವಿನಲ್ಲಿ ಬರುತ್ತೆ. ನಾವು ಕ್ರೂರತ್ವವನ್ನು ಬಿಡಬೇಕು ಅಂತಂದ್ರೆ ಸಸ್ಯಾಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಕ್ರೂರತ್ವವನ್ನು ಕಳ್ಕೊಂತೀವಿ. ಸಾಮಾನ್ಯವಾಗಿ ನಾವು ಯಾವ ರೀತಿ ನಡವಳಿಕೆಯಲ್ಲಿ ನಡೆಯಬೇಕು, ಮತ್ತೊಬ್ಬರಿಗೆ ಮಾದರಿಯಾಗಿ ಇರಬೇಕು, ಈ ತರದ ಒಂದು ಅಂಶಗಳೆಲ್ಲ ಬರಬೇಕು ಅಂತಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲ ಒಂದು ವಿಧವಾಗಿರುವಂತ ಸಸ್ಯಾಹಾರನ ತಗೊಳ್ತಾ ನಾವು ನಮ್ಮದೇ ಆದಂತ ಚಿಂತನೆಯಲ್ಲಿ ಗಂಭೀರವಾಗಿ ನಾವು ಕುಂತ್ಕೊಂಡು ಎಲ್ಲೇ ಮಾಡಿದ್ರು, 4 ಜನರಲ್ಲಿ ಅಲ್ಲದೆ ಇದ್ರು ಎಲ್ಲೇ ಧ್ಯಾನ ಮಾಡಿದ್ರು ಅದು ನಮ್ಮ ಒಂದು ಜ್ಞಾನಕ್ಕೆ ಸಾಕಷ್ಟು ಮುಂದೆ ಅಭಿವೃದ್ಧಿ ಆಗುವಂತ ಒಂದು ಅಂಶಗಳನ್ನ ಕೊಡ್ತಾ, ಆಮೇಲೆ ನಮ್ಮ ಒಂದು ಕಷ್ಟಗಳನ್ನು ನಾವೇ ಯಾವ ರೀತಿಯಲ್ಲಿ ಅದನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ಇದು ಕೂಡ ನಮ್ಮಲ್ಲಿ ನಮಗೆ ಅದು ತೋರಿಸ್ಕೊಡ್ತದೆ. ಇದು ಧ್ಯಾನಕ್ಕಿರುವಂತ ಒಂದು ದೊಡ್ಡ ಶಕ್ತಿ. ಇದು ಎಲ್ಲ ನಾನು ಮಂಡಲ ಮಾಡಿದೆ ಅಥವಾ 10 ದಿನ ಮಾಡಿದೆ, 1 ವರ್ಷ ಮಾಡಿದೆ, ಇವು ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ಯಾವಾಗ ಮಾಡ್ತೀಯೋ, ಯಾವ ಸಮಯದಲ್ಲಿ ಮಾಡ್ತೀಯೋ, ಒಂದು ಸ್ವಲ್ಪ ಹೊತ್ತು ನಿನ್ನ ಒಂದು ಆತ್ಮ ಏನಿದೆಯಲ್ಲ, ಆತ್ಮಕ್ಕೆ ಮತ್ತೆ ನಮ್ಮ ಒಂದು ಇದು ಜ್ಞಾನ ಸಾಥ್ ಕೊಟ್ಟು ಎಲ್ಲದನ್ನು ನಮ್ಮಲ್ಲಿ ನಾವು ಅನುಕೂಲಕರವಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನ, ನನ್ನಕ್ಕಿಂತಲೂ ಮುಖ್ಯ ಪಕ್ಕದಲ್ಲಿರುವಂಥದ್ದನ್ನ ನಾವು ಕಾಪಾಡ್ಕೊಂಡು ಹೋಗುವಂಥದ್ದನ್ನ, ಇದನ್ನೆಲ್ಲ ಮುಂದಿಟ್ಕೊಂಡು ಮುಂದುವರೆದೋದ್ರೆ ಅವಾಗ ಆ ಧ್ಯಾನಕ್ಕಿರುವಂಥ ಶಕ್ತಿ ತಂತಾನೆ ಎಲ್ಲರನ್ನು ಅವನ್ನ
ನೋಡಿಕೊಂಡು ಮತ್ತೊಬ್ರು ಕೂಡ ಇದೇ ತರ ನಡೀಬೇಕು ಅನ್ನೋ ಒಂದು ಅಂಶ ಸಾಕಷ್ಟು ಜನರಲ್ಲಿ ಸಹ ತಾನಾಗೆ ಮೂಡಿ ಬರುತ್ತೆ. 4 ಜನ ಇದಾರ, ನಾನು ನನ್ನಂತಾನೆ ನಾನು ಧ್ಯಾನ ಮಾಡ್ತೀನಿ ಅನ್ನೋದಕ್ಕಿಂತಲೂ 4 ಜನರಲ್ಲಿ ನನ್ನ ಒಂದು ಶ್ವಾಸದ ಮೇಲೆ, ನನ್ನ ಒಂದು ಜ್ಞಾನದ ಮೇಲೆ ನಾನು ಯಾವ ರೀತಿ ಕುಂತಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕಾಗುತ್ತೆ ಎಲ್ಲವನ್ನು ಕೂಲಂಕುಷವಾಗಿ ತನಗೆ ತಾನೇ ಅರಿವು ಮೂಡಿಸ್ಕೊಂಡಾಗ ಮಾತ್ರ ಆ ಧ್ಯಾನಕ್ಕೆ ಸಂಪೂರ್ಣವಾಗಿರುವಂಥ ಶಕ್ತಿ ಬರ್ತದೆ. ನಾವು ಮಾತಾಡಬೇಕಾದ್ರೆ ನಮಗೆ ಸಾಕಷ್ಟು ಶಕ್ತಿ ಬರ್ತತಿ. ಯಾವುದರಿಂದ ಬರ್ತತಿ? ನಾವು ಮಾಡಿರುವಂಥ ಧ್ಯಾನದಿಂದ ನಮಗೆ ನಾವೇ ಎಲ್ಲವಷ್ಟು ಏನೇ ಬಂದ್ರು ಯಾವುದೇ ರೀತಿ ಇದ್ರೂ ನಾವು ಸಮರ್ಥನೆ ಮಾಡ್ಕೊಂತೀವಿ ಅನ್ನೋ ಒಂದು ಶಕ್ತಿ ತಂತಾನೆ ಬರ್ತದು. ಧ್ಯಾನ ಮಾಡಿದಾಗ ಕಂಪಲ್ಸರಿ ಧ್ಯಾನ ಮಾಡಿದಾಗ ತಂತಾನೆ ಎಲ್ಲವುದೂ ಬರುತ್ತೆ. ಇಷ್ಟು ಹೇಳಿ ಧ್ಯಾನಕ್ಕೆ ಎಲ್ಲರನ್ನೂ ಸಹ ಸಹಕರಿಸುತ್ತಾ ಎಲ್ಲರೂ ತಪ್ಪಾ ಒಂದು ಧ್ಯಾನದಿಂದ ಜ್ಞಾನವನ್ನು ಪಡೆದುಕೊಳ್ಳುವಂತ ಒಂದು ದೊಡ್ಡ ಮಹತ್ವದ ಒಂದು ಯೋಜನೆಗೆ ನಾನು ಚಿರಋಣಿಯಾಗಿರುತ್ತೇನೆ. ಇಲ್ಲಿ ಆಗಮಿಸಿದಂತ ಎಲ್ಲ ಮಾಸ್ಟರ್ಗಳಿಗೂ ಧನ್ಯವಾದಗಳು. ಹಾಗೂ ಇಲ್ಲಿ ಆಗಮಿಸಿದಂತ ಹಿಮಾಲಯದ ಸಂತ ಸದಾನಂದ ಗಿರಿಗೆ ಸ್ವಾಮಿಗಳಿಗೂ ಧನ್ಯವಾದಗಳು. ನನ್ನ ಹೆಸರು ಶ್ವೇತಾ. ನನಗೆ ಈ ಧ್ಯಾನಕ್ಕೆ ಬಂದಾಗಿಂದ ಆರೋಗ್ಯದಲ್ಲಿ ಆಗಲಿ ಖುಷಿಯಲ್ಲಾಗ್ಲಿ ಚೆನ್ನಾಗಿದ್ದೀನಿ ಅಷ್ಟೇ. ಬೇಸಾಗೈತಿ. ಎಲ್ಲಾರು ಧ್ಯಾನ ಮಾಡ್ರಿ. ಧ್ಯಾನದಿಂದ ಬುದ್ಧಿ ಬರ್ತೈತೆ. ಧ್ಯಾನದಿಂದ ನಷ್ಟ ಏನಿಲ್ಲ. ಸರ್ವ ರೋಗ ನಿವಾರಣೆ. ಧ್ಯಾನ ಮಾಡಿದ್ರೆ ಬುದ್ಧಿ ಬರ್ತೈತೆ, ಒಳ್ಳೆ ಜ್ಞಾನ ಬರ್ತೈತೆ. ಅಮ್ಮನ ತಕ್ಕ ಹೆಂಗ್ ಮಾತಾಡೋಕು, ಅಪ್ಪನ ತಕ್ಕ ಹೆಂಗ್ ಮಾತಾಡೋಕು, ಎಲ್ಲ ಸರ್ವ ರೋಗ ಎಲ್ಲ ನಿವಾರಣೆ, ಎಲ್ಲ ಬುದ್ಧಿ ಬರ್ತೈತಿ ಮನುಷ್ಯ. ನಮಸ್ಕಾರ. ಜೋರಾಗಿ ಚಪ್ಪಾಳೆ ಮಾಸ್ಟರ್. ಅಂತ ಕೇಳ್ಕೊಳ್ಳೋಣ ಮಾಸ್ಟರ್ಸ್. ಮೊದಲಿಗೆ ನಮ್ಮ ಗುರುಗಳಾದ ಪತ್ರಿಜಿ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಗಿರಿ ಸಾರ್ ಅವರಿಗೆ ಮೊದಲನೇ ನಮ್ಮ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ, ಇಲ್ಲಿರೋ ಎಲ್ಲ ಮಾಸ್ಟರ್ಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಈಗ ನಾವು ನಮ್ಮ ಊರಲ್ಲಿ 365 ದಿವಸ ಆಲ್ರೆಡಿ ಧ್ಯಾನ ಮುಗಿದಿದೆ. ಈ ಧ್ಯಾನ ಈಗ ಎಲ್ಲಾ ಮನೆಯಲ್ಲಿ ಎಲ್ಲ ಒಂದು ಇದರಲ್ಲಿ ಎಲ್ಲಾ ಮಾಸ್ಟರ್ಗಳೆಲ್ಲ ಧ್ಯಾನ ಮಾಡಿದ್ದಾರೆ. ಎಲ್ಲರಿಗೂ ಚೆನ್ನಾಗಿದೆ ಅಂತ ನಮ್ಮ ಒಂದು ಇದು ಅನಿಸಿಕೆ. ತಾವೆಲ್ಲರೂ ಈಗ ನಮಗೆ ಒಂದು ಅನುಭವ ಆಗಿರೋದಂದ್ರೆ, ನಮ್ಮ ಮನೆಯಲ್ಲಿ ನಾವು 11 ದಿವಸ ಧ್ಯಾನ ಇಟ್ಟಿದ್ವಿ. ಆ 11 ದಿವಸದಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು. ಆ ನಂತರ ನಮ್ಮ ಮಕ್ಕಳಿಗೆ ಹೆಂಗ ಏನು ಅಂತ ಹೇಳಿ ವಿದ್ಯಾ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ವಿ. ಸ್ವಲ್ಪ ನಾವು ಅಂದುಕೊಂಡಂತೆ ಸ್ವಲ್ಪ ಸಣ್ಣಗೆ ನಡೀತಾ ಇದೆ, ಪರವಾಗಿಲ್ಲ. ಈಗ ನಮ್ಮ ಒಂದು ಆರೋಗ್ಯನೂ ಪರವಾಗಿಲ್ಲ, ಎಲ್ಲ ಒಂದು ಅನುಕೂಲ ಆಗಿದೆ. ಅಷ್ಟು ಮಾತ್ರ ನಮಗೆ ಈ 2 ಮಾತುಗಳನ್ನು ಹೇಳಿ ಇಲ್ಲಿ ಇರೋ ಎಲ್ಲ ಮಾಸ್ಟರ್ಗಳಿಗೆಲ್ಲ ನಮ್ಮ ವಂದನೆಗಳನ್ನು ಹೇಳಿ ಜೈ ಪತ್ರಿಜಿ. మేము ధ్యానం చేసేకి 1 సంవత్సరం అయింది. ఆరోగ్యము బాగుంది, మా ఇంట్లోనే బాగుంది. మేము మాంసం తింటా అంటే మాంసం తింటే అప్పుడు మాకు ధ్యానం మంచిది. మాంసం తిని ఇచ్చిపెట్టిన తర్వాత మాకు ధ్యానం బాగా ఉంటుంది. మా ఇంట్లో వ్యాపారము బాగుంది, మా పిల్లల చదువు బాగుంది, మా ఆయన జాబులో బాగున్నాడు, జీతము బాగా పెంచినారు, నా ఆరోగ్యంగా బాగుంది. మా మంజు సార్కి, మళ్ళీ రమేష్ సార్కి, భీమేష్ సార్కి అందరికీ పాదాభివందనాలు. మాకు ధ్యానం పరిచయం చేసింది మా అమ్మకి పాదాభివందనాలు. ಪತ್ರಿಜಿಗೆ ನಮಸ್ಕಾರಗಳು. ಎಲ್ಲ ಗುರುಗಳಿಗೆಲ್ಲ ನಮಸ್ಕಾರಗಳಿವೆ. ನಾನು ಆರೋಗ್ಯದಿಂದ ಇದು ಬಂದಿದ್ದೇನೆ. ಎಲ್ಲ ನನ್ನ ಹೆಸರು ನೀಲಮ್ಮ, ಓಬಳಾಪುರ ಊರು. ಧ್ಯಾನಕ್ಕೆ ಬಂದು ಈಗ 4 ವರ್ಷ. ನಾನು 4 ವರ್ಷದಿಂದ ನನಗೆಲ್ಲ ಅನುಭವಗಳಿಂದ ಆರೋಗ್ಯ ಎಲ್ಲದರಿಂದ ನಿತ್ಯ ಹೊಂದಿದ್ದೀನಿ. ನಾನು ಇಷ್ಟು ಹೇಳ್ಕೊಂಡು